ಓ ಮೈ ಗಾಡ್, ಇಷ್ಟೊಂದು ವೆರೈಟೀಸಾ? ವಾವ್. ಇದ್ರಲ್ಲೆಲ್ಲ ಎಷ್ಟು ಕ್ಯಾಲೋರೀಸ್ ಇರುತ್ತೆ ಗೊತ್ತಾ ಹರ್ಷ? ಇದನ್ನೆಲ್ಲ ತಿಂದ್ರೆ ತಿಂಗಳು ಪೂರ್ತಿ ಜಿಮ್ ಮಾಡ್ಬೇಕು. ಅಯ್ಯೋ, ಇದ್ ಆ ತರ ಏನಿಲ್ಲ. ಅಂಗಡಿಲ್ ಮಾಡೋ ತರ ಚಟ್ನಿ ಉಪ್ಪಿಟ್ಟಲ್ಲ. ಇದಕ್ ಓಂಕಾಳು ಬೆರೆಸಿ ಬೆಣ್ಣೆ ಹಾಕಿ ಹದವಾಗಿ ಮಾಡಿರೋದು. ಇದನ್ನ ಎಷ್ಟು ತಿಂದ್ರು ನಿಮ್ ಡ್ಯೂಯೆಟ್ಗೆ ಏನ್ ತೊಂದ್ರೆ ಆಗಲ್ಲ. ಡ್ಯೂಯೆಟಾ? ಅದೇ ತಿನ್ನೋದು, ಸಣ್ಣ ಆಗೋದು. ಓ, ಡಯಟಾ? ಅದೇ. ನೀವಿನ್ ಹೀಗ್ ಹೇಳಿದ್ರ ಮುಗೀತು ಕತೆ. ಹರ್ಷ ಇದನ್ನೆಲ್ಲ ತಿಂದು ಮುಗಿಸ್ಬಿಡ್ತಾನೆ ಅಲ್ವಾ ಹರ್ಷ? ವಾವ್, ಪುಷ್ಪವ್ರೆ ನಿಜವಾಗ್ಲೂ ಸೂಪರ್ ಆಗಿದೆ. ಇದನ್ನೆಲ್ಲ ಹೇಗೆ ಮಾಡೋದು ಅಂತ ನಮ್ಮ ಅಂದಾಗ ಒಂಚೂರು ರೆಸಿಪಿ ಕೊಟ್ಬಿಡಿ. ಅಯ್ಯೋ ಸಾಯಿಬ್ರೆ, ಇಷ್ಟೊಂದು ರುಚಿಯಾಗಿ ನನಗೆ ಮಾಡೋಕ್ಕಾಗುತ್ತೋ ಗೊತ್ತಿಲ್ಲ. ನಿಮ್ಗೆ ಎಷ್ಟು ಬೇಕೋ ತಿನ್ನಿ, ಮತ್ತೆ ಬೇಕಾದ್ರೆ ನಾನೇ ಮಾಡ್ಕೊಡ್ತೀನಿ. ಹೌದಾ? ಸೂಪರ್. ಅರೆ ಹರ್ಷ, ಏನ್ ನೀನು ಗೆಸ್ಟ್ ಆಗಿ ಬಂದವ್ರಿಗೆ ಕೆಲಸ ಕೊಡ್ತೀಯಲ್ಲ? ನೋಡೋ ಮಾನ್ಸಿ, ಪಾಪ ಅವ್ರು ನಮಗೋಸ್ಕರ ಇಷ್ಟೆಲ್ಲ ಐಟಮ್ ಮಾಡ್ಕೊಂಡು ತಂದಿದ್ದಾರೆ. ಇದನ್ನೆಲ್ಲ ತಿಂದು ನಾವು ಅವ್ರಿಗೆ ಉಪಕಾರ ಮಾಡ್ಬೇಕಲ್ವಾ? ಮನೆಗೆ ಬಂದಿರೋರಿಗೆ ಉಪಚಾರ ಮಾಡೋದನ್ನ ಬಿಟ್ಟು ಇದೇನಿದು ಉಪಕಾರದ ಮಾತು? ಹೇಗಿದ್ದೀರಾ ಅಳಿ ಅಂದ್ರೆ? ಚೆನ್ನಾಗಿದ್ದೀನಿ. ಅವ್ವ, ಯಾವಾಗ ಬಂದೆ? ಹೇಗಿದ್ಯಾ? ಚೆನ್ನಾಗಿದ್ದೀನಿ. ಈಗ ತಾನೇ ಬಂದೆ. ನಮ್ಮಮ್ಮ ಇಲ್ಲದೆ ಮನೆ ಬೇಕು ಅಂತಿತ್ತು. ನೀವು ಬಂದು ಮನೆ ಕಳೆ ಹೆಚ್ಚಿದ್ರಿ. ಅಯ್ಯೋ, ಅವ್ರು ಇಲ್ವಲ್ಲ ಅಂತ ನನ್ಗೂ ಬೇಜಾರು. ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಹಾಗಂತ ನೀವು ಈಗಲೇ ಹೊರಟ್ಬಿಡ್ಬೇಡಿ. ಮತ್ತೆ ನಮ್ಮ ಜೊತೆನೆ ಊಟ ಮಾಡ್ಕೊಂಡೇ ಹೊರಡ್ಬೇಕು. ಬ್ರೋಯಿನ್ಲ ಮಗಳ ಜೊತೆ ಖುಷಿಯಾಗಿ 2 ದಿನ ಇದ್ದು ಹೋಗೋಣ ಅಂತ ಬಂದವ್ರಿಗೆ ಊಟ ಮಾಡ್ಕೊಂಡು ಹೊರಡಿ ಅಂತಿದ್ದೀರಲ್ಲ? ಓ, ನಿಜವಾಗ್ಲೂನಾ? ಕ್ಷಮಿಸಿ, ನನಗೆ ಗೊತ್ತಿರ್ಲಿಲ್ಲ. ಹಾಗಿದ್ರೆ ಒಬ್ರೇ ಯಾಕೆ ಬಂದ್ರಿ? ಮಾವನವ್ರನ್ನು ಕರ್ಕೊಂಡು ಬರ್ಬೇಕಿತ್ತು ತಾನೆ? ಸುಬ್ಬನ್ ಕರ್ಕೊಂಡ್ ಬರ್ಬೇಕು ಅಂದ್ರೆ ಇನ್ನೂ 2 ತಿಂಗಳು ಕಾಯ್ಬೇಕು ನಾನು. ಅಂಗಡಿ ಬಿಟ್ಟು ಅವ್ರು ಎಲ್ಲಿ ಬರ್ತಾರೆ ಹೇಳಿ? 1-2 ಗಂಟೆ ಅವ್ರ ಯಜಮಾನ್ರ ಹತ್ರ ಪರ್ಮಿಷನ್ ತಗೊಂಡ್ ಬರ್ಬೇಕು ಅಂದ್ರೇನೆ ಮೀನಾಮೇಷ ಎಣಿಸ್ತಾರೆ. ಇನ್ 2-3 ದಿನ ಇರೋದು ಬರೀ ಬಾಯಿ ಮಾತಷ್ಟೇ. ನೀವಾದ್ರೂ ನೋಡಿ, ಕೆಲ್ಸದ ಮಧ್ಯದಲ್ಲಿ ಹೆಂಡ್ತಿನ ಮನೆಗ್ ಕರ್ಕೊಂಡ್ ಬಂದಿದ್ದೀರಾ. ನಿಮ್ ತರ ಒಳ್ಳೆ ಬುದ್ಧಿ ಅವ್ರಿಗೆಲ್ಲಿ? ಅಮ್ಮ, ಇರೋ ನಿಜ ಹೇಳ್ದೆ ಕಣೆ, ಹೆಂಡ್ತಿನ ನೋಡ್ಕೊಳ್ಳೋದ್ರಲ್ಲಿ ನಿನ್ ಗಂಡನೇ ಬೆಸ್ಟ್. ಹೌದು, ಇದೇನು ಆಫೀಸ್ ಅವರ್ಸ್ ಮಧ್ಯೆ ಬ್ರೋಯಿನ್ಲ ಅನು ಜೊತೆ ಮನೆಗ್ ಬಂದಿದ್ದು? ಅನು, ಅಳಿ ಅಂದ್ರೇನೋ ಮಾತಾಡ್ಬೇಕು ಅನ್ಸುತ್ತೆ. ಹೋಗ್ ಮಾತಾಡು. ಸರ್, ಸರ್ ಸಾರಿ ಸರ್, ನಾನು ಬೇಕು ಅಂತ ಹೇಳಲಿಲ್ಲ. ನನ್ನ ತಲೆಯಲ್ಲಿ ಅದೇ ವಿಷಯ ಓಡ್ತಾ ಇತ್ತು. ಎಕ್ಸೈಟ್ಮೆಂಟ್ ಅಲ್ಲಿ ಹೇಳ್ಬಿಟ್ಟೆ. ಎಕ್ಸೈಟ್ಮೆಂಟ್? ಆಫೀಸ್ ವಿಷಯನ ಮನೇಲಿ ಮಾತಾಡುವಾಗ ಜಾಗ್ರತೆ ಬೇಕು. ನಾನು ನಿನ್ನನ್ನು ದೂಷಿಸ್ತಾ ಇಲ್ಲ, ಆದರೆ ಎಲ್ಲರೂ ಎಲ್ಲವನ್ನೂ ಒಂದೇ ತರ ಸ್ವೀಕರಿಸಲ್ಲ. ನಿನಗುತ್ಸಾಹ ಕೊಡೋ ಸುದ್ದಿ ಇನ್ನೊಬ್ಬರಲ್ಲಿ ಆತಂಕ ಹುಟ್ಟಿಸ್ಬೋದು. ಪ್ರತಿಯೊಂದನ್ನು ಹೇಳೋದಕ್ಕೆ ಅದರದೇ ಆದ ಸಮಯ ಇದೆ. ಅನು,
ಅದನ್ನು ನೀನು ಅರ್ಥ ಮಾಡ್ಕೊಂಡಿಲ್ವಲ್ಲ ಅಂತ ಬೇಜಾರಾಯಿತು. ಸರ್ ಐ ಆಮ್ ರಿಯಲಿ ಸಾರಿ ಸರ್. ನಾನು ಹೀಗೆ ಯೋಚನೆನೇ ಮಾಡಿರಲಿಲ್ಲ. ನಾನು ಆಫೀಸಿಗೆ ಜಾಯ್ನ್ ಆದಾಗಿಂದ ಸುಭಾಷ್ ಪಾಟೀಲ್ ಅನ್ನೋ ಹೆಸರು ನಾನು ಕೇಳೇ ಇರಲಿಲ್ಲ. ಅವ್ನು ಯಾರಿರ್ಬೋದು ಅನ್ನೋ ಕುತೂಹಲ ನನ್ನ ತಲೆಯಲ್ಲಿ ಓಡ್ತಾನೆ ಇತ್ತು. ಅವ್ನು ಸಿಕ್ಬಿದ್ರೆ ಆಫೀಸಲ್ಲಿ ಒಂದು ದೊಡ್ಡ ಜವಾಬ್ದಾರಿ ಮುಗ್ದಂಗೆ. ಅದಾದ್ಮೇಲೆ ನಾನು ಯಾವ ವಿಚಾರದಲ್ಲೂ ತಲೆ ಹಾಕಬಾರ್ದು ಅಂತ ಅನ್ಕೋತಾನೆ. ನಾನು ಹೊರಡ್ಬೇಕಿತ್ತು, ಸುಮ್ಮನೆ ನಿಮಗ್ ತೊಂದ್ರೆ. ಏನಾಯ್ತು ಈಗ? ಅಳಿಯಂದ್ರು ಏನ್ ಅನ್ಕೊಂಡ್ರೋ ಏನೋ. ಅವ್ರೇನಮ್ಮ ಅನ್ಕೋತಾರೆ, ನೀ ಸುಮ್ನೆ ಮಲ್ಕೋ. ಪಕ್ಕನ ಅವ್ರೇನು ತಪ್ಪು ತಿಳ್ಕೊಳಲ್ಲ ಅಲ್ವಾ? ಅವರೇ ತಾನೇ ನೀನು ನಿಲ್ ಮಲ್ಕೊಳ್ಳೋದಕ್ಕೆ ಹೇಳಿದ್ದು. ಅವ್ರ್ಯಾಕ್ ತಪ್ಪು ತಿಳ್ಕೊತಾರೆ? ಆದ್ರೆ ಅಮ್ಮ, ನೀನ್ ಆ ಕೋಣೆ ಬಗ್ಗೆ ಮಾತಾಡೋದಕ್ ಹೋಗ್ಬಾರ್ದಾಗಿತ್ತು. ಹಾಗೆಲ್ಲ ಇನ್ಮೇಲೆ ಕೇಳ್ಬೇಡ ಪ್ಲೀಸ್. ನಾನ್ ಕೇಳ್ಬಾರ್ದು ಸರಿ ಕಣೆ, ನೀನಾದ್ರೂ ಕೇಳ್ಬೋದಲ್ಲೇ. ಅವರು ಅವಾಗವಾಗ ಅಲ್ಲೇ ಮಲ್ಕೋತಾರ, ನೀನೊಬ್ಳು ಇಲ್ಲಿರ್ತೀಯ. ಗಂಡ ಹೆಂಡತಿ ಈಗೆಲ್ಲ ಇರ್ತಾರೇನೆ, ಏನ್ ನಡೀತಿದೆ ಅಂತಾನೆ ನನ್ಗೆ ಅರ್ಥ ಆಗ್ತಿಲ್ಲ ಇಲ್ಲಿ. ಅಮ್ಮ, ನೀನೇನೇನೋ ಯೋಚನೆ ಮಾಡಿ ತಲೆ ಕೆಡಿಸ್ಕೋಬೇಡ. ನಾನ್ ಚೆನ್ನಾಗೇ ಇದ್ದೀನಿ. ಈ ಮನೇಲಿ ಆ ಕೋಣೆ ಬಗ್ಗೆ ಯಾರು ಮಾತಾಡಲ್ಲ. ನೀನು ಮಾತಾಡ್ಬೇಡ ಪ್ಲೀಸ್ ಅಮ್ಮ. ನೋಡೋನು, ನಾನು ನಿಮ್ಮಪ್ಪ ದಿನಕ್ಕೆ 1000 ಸಲ ಜಗಳ ಮಾಡ್ತೀವಿ, ಆದ್ರೆ ಒಬ್ರಿಗೊಬ್ರು ಯಾವ್ದನ್ನು ಮುಚ್ಚಿಡಲ್ಲ. ನೀವಿಬ್ರು ಹೊರಗಡೆ ಖುಷಿಯಾಗಿದ್ದೀರಾ, ಆದ್ರೆ ಎಷ್ಟೋ ವಿಷಯಗಳನ್ನ ನೀವಿಬ್ರು ಹಂಚ್ಕೊಂಡೇ ಇಲ್ಲ ಕಣೆ. ಹೀಗಿದ್ರೆ ಹೇಗೆ? ನಿನ್ ಗಂಡ ಒಬ್ರೆ ಅಲ್ಲಿ ಏನ್ ಮಾಡ್ತಿರ್ತಾರೋ ಅಂತ ತಿಳ್ಕೋಬೇಕು ಅಂತ ಅನ್ಸೋದೇ ಇಲ್ವಾ ನಿನ್ಗೆ? ಅಮ್ಮ, ಗಂಡ ಹೆಂಡತಿರ್ ಮಧ್ಯೆ ಯಾವ ಮುಚ್ಚುಮರೆನೂ ಇರಬಾರ್ದು ಅಂತಾರೆ, ಆದ್ರೆ ಮನೆ ಒಳಗೆ ಮುಚ್ಚಿರೋ ಕೋಣೆನೇ ಇದೆ. ಅಲ್ಲಿ ಏನಿದ್ಯೋ ಅದ್ರೊಳಗಡೆ ಅವ್ರು ಏನ್ ಮಾಡ್ತಿದಾರೋ ಅಂತ ಭಯ ಆಗ್ತಿದೆ ಕಡೆ ನನ್ಗೆ. ಅಮ್ಮ, ನೀನ್ ಇಲ್ದೇ ಇರೋದನ್ನೆಲ್ಲ ತಲೆಗೆ ತುಂಬ್ಕೋಬೇಡ. ಅವ್ರ ಆ ಕೋಣೆಗೆ ರೆಸ್ಟ್ ಮಾಡೋದಕ್ ಹೋಗ್ತಾರ ಅಷ್ಟೇ, ಬೇರೆ ಏನೂ ಇಲ್ಲ. ಮಲ್ಕೋ ನೀನು. ಯಾಕೆ ಹಿಂಗ್ ಓದಾಡ್ತಿದ್ಯಾ? ನನ್ ನಿದ್ದೆನೆ ಬರ್ತಿಲ್ಲ ಕಣೆ. ನಾನ್ ಕೆಳಗಡೆನೆ ಮನ್ಕೊಳ್ತೀನಿ ಕಣೆ. ಇಲ್ಲಿ ತುಂಬಾ ಮೆತ್ತಗಿದೆ ಕಣೆ, ನಂಗೆ ನಿದ್ದೆ ಬರ್ತಿಲ್ಲ. ನನ್ಗೆ ಒಟಾರದಲ್ಲಿ ಚಾಪೆ ಮೇಲೆ ಮಲ್ಕೊಂಡು ರೂಢಿ ಆಗಿದೆ. ಪ್ಲೀಸ್ ಕಣೆ, ಕೆಳಗಡೆನೆ ಮಲ್ಕೋತೀನಿ. ಕೆಳಗೆ ತಣ್ಣಗಿದೆ. ಪ್ಲೀಸ್ ಕಣೆ. ಸರಿ ಇರು, ಬಂದೆ. ಎಕ್ಸ್ಕ್ಯೂಸ್ ಮೀ ಸರ್. Yes, come in. So, there you go. Anu ಬಂದ್ಲು ಅನ್ಸುತ್ತೆ ಸರ್. Hello sir, you there? Meera, I'll call you back. Okay sir, yeah. ಅನು, ನೀನ್ ಯಾಕೆ ಅಂದ್ರೆ ಮನೆಯಲ್ಲಿ ನಿಮ್ಮಮ್ಮ ಬಂದಿದ್ದಾರೆ, ಅವ್ರನ್ನ ಬಿಟ್ಟು ಯಾಕೆ ಬರೋಕ್ ಹೋದೆ? ಸರ್, ಅಮ್ಮ ಏನ್ ಚಿಕ್ಕ ಮಗುನಾ? ಹಾಗಲ್ಲ ಅನು, ಆದ್ರೆ ನೀನೇ ಇನ್ಮೇಲೆ ಆಫೀಸಿಗೆ ಬರಲ್ಲ ಅಂತ ಹೇಳಿದ್ದೆ ಅಲ್ಲ, ಮತ್ತೆ ಯಾಕೆ ಬಂದೆ? ಆರಾಮಾಗಿ ಮನೇಲಿ ಯಾಕಿರಲ್ಲ ನೀನು? ಇನ್ಮೇಲೆ ಆರಾಮಾಗಿರ್ತೀನಿ ಅಂತ ಹೇಳಕ್ ಬಂದೆ. ಅಂದ್ರೆ
ಆಫೀಸ್ ಜವಾಬ್ದಾರಿ ಮುಗೀತು ಅಂತ ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಸಾಕಾ? ಅದಕ್ಕೆ ಇದು. ರಾಜೀನಾಮೆ ಕೊಡ್ತಿದ್ಯಾ? ಏನಾಗಿದೆ ನಿನಗೆ? ಸರ್, ಈಗಷ್ಟೇ ಮನೇಲಿ ಆರಾಮಾಗಿರು ಅಂದವ್ ನೀವು, ಈಗ ನೋಡಿದ್ರೆ ಏನಾಗಿದೆ ಅಂತಿದ್ದೀರಲ್ಲ? ಮನೇಲಿ ಇರುವಂತಂದೆ, ಕೆಲಸ ಬಿಡು ಅಂತ ಅಂದಿಲ್ಲ. ಕಾಲನ್ನ ನದಿಗಿಳಿಸಿ ನಾನ್ ನೀರಿಗೆ ಇಳಿಯಲ್ಲ ಅನ್ನೋದು ಯಾವತ್ತಿಗೂ ಸುಳ್ಳೆ. ಬಿಟ್ರೆ ದಡ ಬಿಟ್ಟು ದೂರ ಬಂದ್ಬಿಡ್ಬೇಕು. ನಾ ದೂರನೇ ಇರ್ತೀನಿ ಸರ್. ನಾ ಡಿಸೈಡ್ ಮಾಡಾಗಿದೆ, ಸೈನು ಹಾಕಿದ್ದೀನಿ. ಪ್ಲೀಸ್ ನೀವು ಅಕ್ಸೆಪ್ಟ್ ಮಾಡಿ. ರೀ ಪುಷ್ಪ ಅವ್ರೆ, ಏನ್ ಮಾಡ್ತಿದ್ದೀರಾ? ಅಲ್ಲಿ ಏನಿದೆಯೇನೋ ಅದಕ್ಕೆ ಸೇಫ್ಟಿಗೆ. ಕರ್ಮ, ಇದೇನ್ ಮೂವಿನ? ಡೋರ್ ಓಪನ್ ಮಾಡಕ್ ಬೇಕಾಗಿರೋದು ಕೀ, ಲೆಮನ್ ಅಲ್ಲ. ಹಂಗಂತೀರಾ? ಗಾಡ್, ಬಿಸಾಕಿ ಅದನ್ನ. ಬನ್ನಿ. ನಿನ್ನೆ ರಾತ್ರಿ ನೀವು ನಿಮ್ ಮಗಳ ಬೆಡ್ರೂಮ್ ಅಲ್ಲಿ ತಾನೇ ಮಲ್ಕೊಂಡಿದ್ರಿ. ಕೀ ಹುಡುಕ್ ತಗೋಬೇಕು ತಾನೆ, ಅದನ್ನ ನಾನೇ ಹೇಳ್ಕೊಡ್ಬೇಕಾ? ಮಗಳು ರೂಮ್ಗೆ ಹೋಗಿ ಕದಿಯೋದು ಸರಿನಾ? ಅದಕ್ಕೆ ಅಂತ ಬೇರೆ ಕಳ್ಳನ್ ಕರ್ಕೊಂಬರಕ್ಕಾಗತ್ತಾ? ನಾನೇನ್ ಚಿನ್ನ ಬೆಳ್ಳಿ ಕದಿಯೋದಕ್ಕೆ ಹೇಳಿದ್ನ? ನಿಮ್ ಮಗಳ ಸಂಸಾರ ಉಳ್ಸೋದಿಕ್ಕೆ ಒಂದ್ ಕೀ ಕದಿಯೋದ್ರಲ್ಲಿ ತಪ್ಪೇನಿಲ್ಲ. ಹಂಗಂತೀರಾ? ಸರಿ ಹೋಯ್ತು. ನಾನೇನಾದ್ರು ನಿಮ್ ಜಾಗದಲ್ಲಿ ಇದ್ದಿದ್ರೆ ಇಷ್ಟೊತ್ತಿಗೆ ಏನೋ ಮಾಡ್ತಿದ್ದೆ. ನಾನಂತೂ ಹಾಗೆಲ್ಲ ಅನು ಬೆಡ್ರೂಮ್ ಹೋಗಕ್ ಆಗಲ್ಲ. ದಿನ ಪೂರ್ತಿ ನೀವು ಅವಳ ರೂಮಲ್ಲೇ ಇರ್ತೀರ ತಾನೆ. ನಿಮ್ ಮಗಳಿಗೋಸ್ಕರ ಒಂದ್ ಕೀ ಕದಿಯೋದಕ್ಕಾಗಲ್ವಾ? ನೀವ್ ಹೇಳೋದು ಸರಿ. ಮಗಳಿಗೋಸ್ಕರ ಇದನ್ ಮಾಡ್ಲೇಬೇಕು. ನಾನೇ ಕೀ ಹುಡ್ಕಿ ತಗೋತೀನಿ. ಪುಷ್ಪ ಅವರೇ, ಟೀ ಕುಡಿಯೋಣ ಬನ್ನಿ. ಕೀ ಫಸ್ಟ್ ಟೀ. ಶಾನ್ಭೋಗ್ ಸರ್, ನಾ ಹೋಗಿ ಬರ್ತೀನಿ ಸರ್. ಸರ್ ಏನಾಯ್ತು? ಶಾನ್ಭೋಗ್ ಸರ್, ಏನಿಲ್ಲಮ್ಮ. ಏನಾದ್ರು ಬೇಕಿತ್ತಾ? ಫೈಲ್ ಕೇಳಿದೆ ಅಲ್ಲ? ಸರ್ ನಾನು ಹೋಗಿ ಬರ್ತೀನಿ ಅಂತಂದೆ. ಏನಾಯ್ತು ಸರ್, ಯಾಕೊಂತರ ಇದ್ದೀರಾ? ಏನಿಲ್ಲಮ್ಮ, ಆಫೀಸಲ್ಲಿ ಏನೆಲ್ಲ ಆಗೋಯ್ತಲ್ಲ ಅಂತ ನೆನ್ಸ್ಕೊತಾ ಇದ್ದೆ ಅಷ್ಟೇ. ನೀನು ಹೋಗ್ಬಮ್ಮ, ಹುಷಾರ್. ಆದರೂ ನೀನು ಆಫೀಸಲ್ಲಿ ಇರಬೇಕಿತ್ತಮ್ಮ. ನಾವು ತುಂಬ ಮಿಸ್ ಮಾಡ್ಕೋತಾ ಇದ್ದೀವಿ. ಸುಭಾಷ್ ಪಾಟೀಲ್ನ ಪೊಲೀಸಿಗೆ ಒಪ್ಸಿದ್ಮೇಲೆ ನನ್ನ ಕರ್ತವ್ಯ ಮುಗೀತು ಅನ್ನೋ ಭಾವನೆ ನನಗೆ ಬಂದಿದೆ ಸರ್. ಇನ್ನು ನಾನು ಆಫೀಸಲ್ಲಿದ್ದು ಏನ್ ಮಾಡ್ಲಿ? ಆಫೀಸ್ನ ನೋಡ್ಕೊಳ್ಳೋದಕ್ಕೆ ನೀವೆಲ್ಲ ಇದ್ದೀರಲ್ಲ. ನಾ ಮನೇಲಿದ್ದು ಮನೆ ಜವಾಬ್ದಾರಿನ ನಿಭಾಯಿಸ್ತೀನಿ. ಸರ್, ಶಾನ್ಭೋಗ್ ಸರ್, ಆರ್ ಯು ಓಕೆ? ನಾನು ಆ ಹೆಸರು ಹೇಳಿದ ತಕ್ಷಣ ಒಂಥರ ಆಗೋದ್ರಲ್ಲ, ಅವ್ರು ನಿಮಗ್ ಗೊತ್ತಾ? ಇಲ್ಲ, ನನಗೆ ಗೊತ್ತಿಲ್ಲ. ಅವ್ರನ್ನ ಪೊಲೀಸಿಗೆ ಒಪ್ಸಿದ್ಮೇಲೆ ಮುಗಿದೋಯ್ತಲ್ಲ. ಹುಷಾರು, ಹೋಗ್ಬಿಟ್ಟು ಬಮ್ಮ.
ನಿನಗೆ ಕೆಡಕಾಗಬಾರ್ದು ಅಷ್ಟೇ. ನಂಗೇನ್ ಕೆಡಕಾಗುತ್ತೆ ಸರ್, ನಾ ಹೋಗಿ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಾನು ಹೇಳಿಲ್ವಾ ಅಕ್ಕ, ನಾನು ಕೊಡ್ತೀನಿ ಬಿಡಿ ಅಕ್ಕ. ಎಷ್ಟನೇ ರೌಂಡ್ ಟೀ ಇದು? ಅನು, ಅನು, ಆಫೀಸಿಂದ ಇಷ್ಟು ಬೇಗ ಬಂದ್ಯಾ? ಸೋ ನೈಸ್ ಆಫ್ ಯು. ನನ್ ಕೆಲ್ಸಕ್ಕೆ ರಿಸೈನ್ ಮಾಡಿ ರೆಸಿಗ್ನೇಷನ್ ಲೆಟರ್ ಕೊಟ್ಟು ಬರ್ತಾ ಇದ್ದೀನಿ. ಏನೋ ಶಾಪಿಂಗ್ ಮುಗಿಸ್ಕೊಂಡು ಬರ್ತಿರೋ ತರ ಹೇಳ್ತಿದ್ಯಲ್ಲ. ರಿಸೈನ್ ಮಾಡ್ದ್ಯಾ? ವೈ ಅನು? ವಾಟ್ ಹ್ಯಾಪೆಂಡ್? ಏನಾಯ್ತು? ರೀಸನ್ ಅಂದ್ರೆ? ಪುಷ್ಪ ಅವರೇ, ನಿಮ್ ಮಗಳು ಕೆಲ್ಸ ಬಿಟ್ಟಿದ್ದಾಳೆ, ಅಂದ್ರೆ ರಾಜೀನಾಮೆ ಕೊಡೋದಕ್ಕೆ ಹೋಗಿದ್ದಾಳಂತೆ. ಓಹ್, ಒಳ್ಳೇದಾಯ್ತು ಬಿಡು ಅನ್ನೋ. ಮನೆ ಆಫೀಸ್ ಅಂತ ಎರಡೆರಡು ಕಡೆ ನಿಭಾಯಿಸ್ಬೇಕಾಗಿತ್ತು. ನನಗೂ ನಿಮ್ಮ ಅಪ್ಪನ್ಗೂ ನಿಂದೇ ಚಿಂತೆ ಆಗ್ತಾ ಇತ್ತು. ಇನ್ಮೇಲೆ ಮನೇಲಿ ಆರಾಮಾಗಿರು. ಕೆಲ್ಸನೇ ಬಿಟ್ಟು ಬಂದ್ರ ಅನು ಅಮ್ಮ? ಹೆಣ್ಮಕ್ಳು ಸ್ವತಂತ್ರವಾಗಿರ್ಬೇಕು ಅಂತ ನೀವೇ ಹೇಳ್ತಾ ಇದ್ರಿ. ಕೆಲ್ಸ ಬಿಡೋದು ಕೂಡ ಸ್ವತಂತ್ರ ನಿರ್ಧಾರನೇ ಅಲ್ವಾ ಮಂದಕ್ಕ? ವಾಟ್ ಎವರ್, ಬಟ್ ಸಡನ್ ಆಗಿ ಯಾಕೆ ಡಿಸಿಷನ್? ಬ್ರೂಯಿನ್ ಲಾಗ್ ಇದ್ ಗೊತ್ತಾ? ಅವ್ರು ಒಪ್ಕೊಂಡ್ರಾ? ಒಪ್ಕೊಂಡಿದ್ ಮಾತ್ರ ಅಲ್ಲ ಅಕ್ಕ, ಎಲ್ರು ಮುಂದೆ ಹೊಗಳಿ ನನ್ನನ್ನ ಖುಷಿಯಾಗಿ ಕಳಿಸ್ಕೊಟ್ರು. ಹೊಗ್ಲದ್ರ? ಕೆಲ್ಸ ಬಿಡ್ತಿದ್ಯಾ ಅಂತನಾ? ಇಲ್ಲ ಇಲ್ಲ ಅಕ್ಕ, ಆ ಕಳ್ಳ ಸುಭಾಷ್ ಪಾಟೀಲ್ ಸಿಕ್ಕಾಕೊಂಡ್ಮೇಲೆ ಕೆಲ್ಸ ಬಿಡ್ತೀನಿ, ಮನೆ ಜವಾಬ್ದಾರಿ ನೋಡ್ಕೋತೀನಿ ಅಂತ ಹೇಳಿದ್ದೆ. ಅದ್ರ ಪ್ರಕಾರನೇ ನಡ್ಕೊಂಡೆ. ಅದಕ್ಕೆ ಓ, ಮೊನ್ನೆ ಹೇಳ್ದ್ಯಲ್ಲ ಆಫೀಸಲ್ಲಿ ಏನೋ ಕಳ್ತನ ಅಂತ. ಆ ವ್ಯಕ್ತಿ ಅರೆಸ್ಟ್ ಆದ್ನಾ? ಕಂಗ್ರಾಟ್ಸ್. ಥ್ಯಾಂಕ್ ಯು ಅಕ್ಕ. ಆದ್ರೆ ಬ್ರೂಯಿನ್ ಲಾ ಅಷ್ಟ್ ಈಸಿಯಾಗಿ ನಿನ್ ರೆಸಿಗ್ನೇಷನ್ ಒಪ್ಕೊಂಡ್ರ? ಮೊದ್ಲಿಗಿಲ್ಲ ಅಂದ್ರು ಅಕ್ಕ, ಆಮೇಲೆ ಒಪ್ಕೊಂಡ್ರು. ಆಕ್ಚುಲಿ ಖುಷಿಯಾಗೆ ಕಳಿಸ್ಕೊಟ್ರು. ನಂಗೂ ಈಗ ಸಮಾಧಾನ. ಅಮ್ಮ, ಈಗ ನಾನ್ ನಿನ್ ಜೊತೆ ಆರಾಮಾಗಿ ಹರಟೆ ಹೊಡಿಬೋದು. ಮಂದಾಕ, ನಂಗೂ ಒಂದ್ ಸ್ಪೆಷಲ್ ಶುಂಠಿ ಟೀ. ಸರಿ ಅನು ಅಮ್ಮ, ತಗೊಂಡ್ ಬರ್ತೀನಿ. ಏನು ಹೋಗಲ್ಲ. ಬರ್ತಾರಮ್ಮ. ಅಜಯ, ಆರ್ಯ ಸರ್ ಕಾಲ್ ಮಾಡಿ, ಅವ್ರು ಬಂದ್ರೆ ಅಮ್ಮ ಸಮಾಧಾನ ಆಗ್ತಾರೆ. ಬೇಗ ಹೋಗಿ. ಆತ್ರಿ, ಮಾಡ್ತೇನೆ. ಅಮ್ಮ ಬರ್ತಾರಮ್ಮ, ನೀವು ಕಣ್ಬಿಡಿ. ಅಂಡ್ ಸರ್, ನಾನ್ ವಿನ್ ಆದ್ರೆ ನಿಮ್ ಹತ್ರ ಏನ್ ಬೇಕಾದ್ರೂ ಕೇಳ್ಬೋದು ಅಂತ ಹೇಳಿದ್ರಿ. ಐ ಹೋಪ್ ಯು ರಿಮೆಂಬರ್. ಎಸ್ ಎಸ್ ಮೀರಾ, ಐ ಡೂ ರಿಮೆಂಬರ್. ಒಂದು ನಿಮಿಷ ಮೀರಾ. ಹಲೋ ಸಾಹೇಬ್ರ, ನಾನ್ರಿ ಹೊಸಮನೆ. ಅಮ್ಮ ಅವರು ತಲಸುತ್ತ ಬಂದು ಬಿದ್ದಾರ್ರಿ. ಒಂದೇ ಸಮನೆ ಆರ್ಯ ಆರ್ಯ ಅಂತ ಕನ್ವರ್ಸಕತ್ತಾರ್ರಿ. ಲಗುನ್ ಬರ್ಲಿಕ್ಕೆ ಆಗ್ತದೇನೋ? ನಾನು ಈಗಲೇ ಬಂದೆ. ಆ ಲಗುನ್ ಬರ್ರಿ ಬರ್ರಿ. ವೈ ಸರ್, ಎನಿ ಪ್ರಾಬ್ಲಮ್? ಮನೆಯಿಂದ ಕಾಲ್ ಮೀರಾ, ಇಟ್ಸ್ ಅನ್ ಎಮರ್ಜೆನ್ಸಿ. ಅವಳೇ ಇರ್ಬೇಕು. ಇಂಥ ಟೈಮಲ್ಲೇ ಅವಳು ಇಂಟರ್ಫಿಯರ್ ಆಗೋದು. ನಾನು ಆರ್ಯ ಸರ್ ಹತ್ರ ಇದ್ದೀನಿ ಅನ್ನೋದು ಅದ್ ಹೇಗ್ ಗೊತ್ತಾಗ್ಬಿಡುತ್ತೋ ಏನೋ ಅವಳಿಗೆ. ಅಮ್ಮ ಬರ್ತಾರೆ, ಅಮ್ಮ ಬರ್ತಾರೆ. ಆರ್ಯ, ಅದಕ್ಕೆ ಅಮ್ಮ, ಏನಾಯ್ತಮ್ಮ? ಆರ್ಯ, ಏನಾಯ್ತಮ್ಮ ನಿಮಗೆ? ಆರ್ಯ, ಆರ್ಯ. ಅಮ್ಮ ಸಾರಿ ಅಮ್ಮ, ಇಂಥ ಟೈಮಲ್ಲಿ ನಿಮ್ ಜೊತೆಲಿ ಇರ್ಬೇಕಾಗಿತ್ತು. ಏನ್ ಹರ್ಷ, ಕಾಮ್ ಡೌನ್. ಈಗ ಬಂದ್ಯಲ್ಲ, ಜೊತೆಗೆ ಇರ್ತೀಯ ಬಿಡು. ಅಮ್ಮ, ಏನಾಯ್ತಮ್ಮ ನಿಮ್ಗೆ? ಇವರು ಬ್ರೂಯಿನ್ ಲಾ ಬಂದ್ರೆ ಮಾತ್ರ ಹೇಳೋದು ಅನ್ಸುತ್ತೆ. ನೀವ್ ಹೆತ್ತ ಮಗ ನಿಮ್ ಕಣ್ಣು ಮುಂದೆನೆ ಇದ್ದಾನೆ.
ಆದ್ರೆ ಯಾಕೆ ಹೇಗ್ ಮಾಡ್ತೀರಾ ಬ್ರಾಮಿನ್-ಲಾ? ಶಟಪ್ ಅನ್ಸಿ. ಯಾಕೆ ಹೀಗೆ ಮಾತಾಡ್ತಿದ್ದೀನಿ ನೀನು? ಅದಕ್ಕೆ ದಾದನ್ ಫೋನ್ ಮಾಡಿದ್ರ? ಫೋನ್ ಮಾಡಿ ನೀ ಸಾಹೇಬ್ರ ಬರ್ಲಿಕ್ಕತ್ತಾರಂತೆ. ಅಮ್ಮ ದಾದಾ ಬರ್ತಾರಮ್ಮ. ಐ ರಿಯಲಿ ಡೋಂಟ್ ಅಂಡರ್ಸ್ಟ್ಯಾಂಡ್. ಹೆತ್ತ ಮಗ ಇಲ್ಲೇ ಇದ್ರು ಹೆತ್ತ ಮಗ ಅಲ್ದಿರೋರ್ ಮೇಲೆ ಒಲಕ್ ಜಾಸ್ತಿ. ಮಾನ್ಸಿ ಪ್ಲೀಸ್. ಅಮ್ಮ ಏನೂ ಆಗಲ್ಲಮ್ಮ, ದಾದಾ ಬರ್ತಿದ್ದಾರೆ. ಅಮ್ಮ ದಾದಾ, ಅಮ್ಮ ನೋಡಿ ದಾದಾ ಬಂದ್ರು. ದಾದಾ ಅಮ್ಮ ದಾದಾ ಆಗ್ಲಿಂದ ನಿಮ್ಮ ಹೆಸರೇ ಕರೀತಾ ಇದ್ದಾರೆ. ಅಮ್ಮ ಏನಾಗ್ತಿದೆ ಅಮ್ಮ? ನಾನು ಬಂದಿದ್ದೀನಮ್ಮ, ನಾನು ಇಲ್ಲೇ ಇದ್ದೀನಮ್ಮ. ಹಲೋ. ಮಗಳ ಮನೆಗೆ ಹೋದ್ಮೇಲೆ ಗಂಡನ ಮರ್ತೇ ಬಿಟ್ಟಿದೆಯಲ್ಲೇ. ತವ್ರ ಮನೆಗೆ ಹೋದ ಹೆಂಡತಿ ಗಂಡನ ಮರ್ತು ಬಿಡ್ತಾರಲ್ಲ, ಹಾಗೆ ಯಾವಾಗ ಬರ್ತೀಯಾ? ಹಲೋ, ನನ್ನ ನೆಟ್ವರ್ಕ್ ಪ್ರಾಬ್ಲಮ್, ನಿನ್ ಫೋನ್ ಪ್ರಾಬ್ಲಮ್? ನಾನು ಕೇಳಿದ ಪ್ರಶ್ನೆಗೆ ಇಷ್ಟೊತ್ತಿಗಾಗಲೇ ನೀನು ಬಡಬಡ ಅಂತ ಉತ್ತರ ಕೊಟ್ಬಿಡ್ಬೇಕಾಗಿತ್ತು. ಯಾಕೆ ಮೌನ? ಊಟ ಆಯ್ತಾ ಸುಬ್ಬು? ಎಲ್ಲಿದ್ಯಾ? ಯಾಕೆ ನಿನ್ನ ವಾಯ್ಸು ತುಂಬೋಗಿರೋ ರೇಡಿಯೋ ತರ ಆಗೋಗಿದೆ, ಏನಾಯ್ತೆ? ಏನಿಲ್ಲ ಬಿಡು. ಫೋನ್ ಎತ್ತ ತಕ್ಷಣ ಆ ರೀತಿ ಮಾತಾಡದೆ ಅಂತ ಬೇಚಾರ? ಸಾರಿ ಕಣೆ ಚಿನ್ನ, ರೋಡಲ್ಲಿದ್ದೀನಿ, ಆದ್ರೂ ಕೂಗಿ ಹೇಳೋಷ್ಟು ಐ ಮಿಸ್ ಯು ಕಣೆ. ಯಾವಾಗ ಬರ್ತೀಯಾ ಅಂತ ಮಾತ್ರ ಹೇಳ್ಬಿಡು ಸಾಕು. ನನ್ಗೂ ಗೊತ್ತಿಲ್ಲ ಸುಬ್ಬು, ಆದ್ರೆ ಇಲ್ಲಿ ಸರಿ ಬಿಡು, ಮಗಳ ಜೊತೆ ಇದೆಯಾ, ಮಜಾ ಮಾಡು. ನನ್ನನ್ನ ನೋಡ್ಬೇಕು ಅನ್ನಿಸ್ದಾಗ ನೀನೇ ಬರ್ತೀಯಲ್ಲ ಬಿಡು. ಅದು ನಿನ್ ಧ್ವನಿ ಕೇಳಿದೆ ಅಲ್ವಾ, ಸಮಾಧಾನ ಆಯ್ತು. ಅಲ್ಲೆಲ್ಲ ಓಕೆ ಅಲ್ವಾ? ಎಲ್ಲ ಓಕೆ, ಆದ್ರೆ ಅದು ಸರಿ ಸುಬ್ಬು, ಫೋನ್ ಇಡ್ತೀನಿ, ಮನೆಗೆ ಬಂದ್ಮೇಲೆ ಮಾತಾಡೋಣ. ಇಲ್ಲಿ ನೆಟ್ವರ್ಕ್ ಸರಿಯಾಗಿ ಸಿಗ್ತಾ ಇಲ್ಲ. ಸರಿ ಸರಿ ಸರಿ. ಆ ನಾನು ಎಷ್ಟೇ ಉತ್ಸಾಹದಲ್ಲಿ ಮಾತಾಡಿದ್ರು ಇವಳು ಯಾಕೋ ಬೇಜಾರಲ್ಲಿ ಇದ್ದಂಗಿದ್ದಾಳಲ್ಲ, ಏನಾಗಿದೆ ಇವಳಿಗೆ? ಅದೇನು ಎಡವಟ್ ಮಾಡ್ಕೊಳ್ದೆ ಹೋದ್ರೆ ಅಷ್ಟು ಸಾಕು. ತಗೋ, ನಾವ್ ಹೀಗೆ ಟೀ ಕುಡಿಯೋಕ್ ಬಂದು ತುಂಬಾ ದಿನಗಳಾಗೋದ್ವು ಅಲ್ವಾ ಆರ್ಯ? ಹಸಿವನ್ನು ಹೋಗಲಾಡ್ಸೋಕೆ ಇದಕ್ಕಿಂತ ಪರಿಣಾಮಕಾರಿ ತಿನಿಸು ಇನ್ನೊಂದಿಲ್ಲ ಚೆಂಡೆ. ಒಂದು ಸಿಪ್ ಚಹಾ, ಒಂದು ತುಂಡು ಬನ್, 25 ವರ್ಷ ನನ್ನನ್ನು ಹಿಂದಕ್ಕೆ ಕರ್ಕೊಂಡು ಹೋಯ್ತು ಚೆಂಡೆ. ಎಷ್ಟು ಸೌದು ಆನಂದಿಸಿ ತಿಂತಿದೆಯಲ್ಲ ಹರ್ಯ. ಮತ್ತೆ ಸುಮ್ಮನೆನಾ? ಹಳೆ ದಿನಗಳನ್ನ ಮರಿಬಾರ್ದು ಚೆಂಡೆ. ಇಷ್ಟು ಟೆನ್ಷನ್ ಅಲ್ಲೂ ನೀನ್ ಹಾಯಾಗಿದೆಯಲ್ಲ, ನನ್ನಿಂದ ಸಾಧ್ಯ ಇಲ್ಲ. ಯಾಕಂತಂದ್ರೆ ನೀನ್ ನಂಬೋದು ನಿನ್ನ ದೇವರನ್ನ, ಆದ್ರೆ ನಾನ್ ನಂಬೋದು ನನ್ನನ್ನೇ. ಸಾಕು, ಸುಮ್ನಿರಪ್ಪ. ಅಸೂಯೆ ಕಣೋ ನಿನಗೆ. ನೀನ್ ನಂಬೋ ದೇವರು ಯಾವತ್ತಿಗೂ ನನ್ನ ಪರ ಅಂತ.
ಅರೆ ಏನಾಯ್ತು? ಚಹಾ ಕುಡಿಯೋ. ನಿನ್ನ ತಲೆಯಲ್ಲಿ ಏನು ಓಡ್ತಿದ್ಯೋ ನನಗೆ ಗೊತ್ತು ಕಣೋ. ಇವತ್ತು ಸ್ವಲ್ಪರಲ್ಲೇ ತಪ್ಪು ಹೋಯ್ತು, ಇಲ್ಲಾಂತಂದ್ರೆ ಎಲ್ಲನೂ ತಲೆ ಕೆಳಗಾಗಿ ಹೋಗ್ತಿತ್ತು. ಅನು ಅಷ್ಟು ಸುಲಭವಾಗಿ ಆಫೀಸಲ್ಲಿ ನಡೆದಿದ್ದನ್ನು ಮರೆಯೋಳಲ್ಲ ಅಂತ ನನಗೆ ಗೊತ್ತಿತ್ತು. ಆದರೆ ಅವಳು ಅಮ್ಮನ ಹತ್ರ ಸುಭಾಷ್ ಪಾಟೀಲ್ ಹೆಸರನ್ನು ಬಾಯಿ ತಪ್ಪಿ ಹೇಳ್ಬೋದು ಅಂತ ನಾನು ಅನ್ಕೊಂಡಿರಲಿಲ್ಲ ಕಣೋ. ನನ್ನ ಅದೃಷ್ಟ, ಸುಭಾಷ್ ಪಾಟೀಲ್ ಅನ್ನೋ ಹೆಸರಲ್ಲಿ ಇನ್ಯಾರೋ ಫ್ರಾಡ್ ಮಾಡ್ತಿದ್ದಾರೆ ಅಂತ ಅಮ್ಮ ಅನ್ಕೊಂಡಿದ್ದಾರೆ. ಅಮ್ಮ ಹೇಗೆ ಅನ್ಕೊಂಡಿದ್ದಾರೋ ಹಾಗೆ ಇರಲಿ ಅಂತ ನಾನು ಸುಮ್ಮನಾಗಿ ಹೋದೆ. ಗುಡ್ ನೈಟ್. ನೀನೇನೋ ಗುಡ್ ನೈಟ್ ಹೇಳಿ ಆರಾಮಾಗಿ ಮಲಗ್ತೀಯ. ನನಗೆ ಇವತ್ತಿಂದ ನಿದ್ದೆನೇ ಬರಲ್ಲ. ಏ ಕೇಶವ, ಹೋಗಿ ಆರಾಮಾಗಿ ಮಲ್ಕೋ ಸಾಕು. ಗುಡ್ ನೈಟ್. ಇದ್ಯಾವ ರಾಗ ಹೊಸ್ಮನಿ? ಅರೆ ಕೂತ್ಕೊಳ್ಳಿ, ಯಾಕೆ ನಿಂತ್ಕೊಳ್ತೀರಾ? ನಿಮ್ಮಂಥ ಕಲಾವಿದರು ಕಲೆನ ಅರ್ಧಕ್ಕೆ ನಿಲ್ಲಿಸಬಾರ್ದು. ಹೇಗಿದ್ದೀರಾ ಮಗ? ಗಾಬರಿ ಯಾಕೆ ಪಟ್ಕೊತಿದ್ದೀರಾ? ನಿಮ್ಮ ಮಗ ಸುಹಾಸ್ ಹೇಗಿದ್ದಾನೆ ಅಂತ ಕೇಳಿದ್ರೆ ಅಷ್ಟೇ. ಫೋನ್ ಮಾಡ್ತಾನ? ಆಗೊಮ್ಮೆ ಫೋನ್ ಹತ್ತಿರ್ತಾನ್ರಿ ಸಾಹೇಬ್ರ. ನಾನು ಕಾಲ್ ಮಾಡಿ ವಿಚಾರಿಸ್ತಿರ್ತೀನಿ. ವಿಚಾರಿಸ್ಕೋಬೇಕಲ್ವಾ? ಮಗ ಭೇಷ್ ಅದಾನ, ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಕ್ ಹತ್ತಾನ ಅಂತ ಹೇಳಿ ನೀವು ಆರಾಮಾಗ್ಬಿಡ್ರಿ. ಮತ್ತ ಏನ್ ಮಾಡ್ಬೇಕು ಅಂತ ಗೊತ್ತದಲ್ಲೇ. ಸುಭಾಷ್ ಪಾಟೀಲ್